ಫ್ರೆಂಡ್ಸ್ ಎಲ್ಲ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ನೇಮಿಂದ ಯಾವ ರೀತಿ ಒಂದು ರಿಂಗ್ಟೋನನ್ನು ಕ್ರಿಯೇಟ್ ಮಾಡೋದು ತಿಳಿಸ್ಕೊಡ್ತೀನಿ. ನಾನು ನಿಮಗೆ ಚಾಲೆಂಜ್ ಮಾಡಿ ತಿಳಿಸ್ಕೊಡ್ತೀನಿ. ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂತೆ ನೀವು ರಿಂಗ್ಟೋನನ್ನು ಕ್ರಿಯೇಟ್ ಮಾಡಿದರೆ, ನಿಮ್ಮ ನೇಮ್ ರಿಂಗ್ಟೋನನ್ನು ನೀವು ಕ್ರಿಯೇಷನ್ ಮಾಡಿ ನಂತರ ನೀವು ರಿಂಗ್ಟೋನಾಗಿ ಸೆಟ್ ಮಾಡಿದರೆ, ಸೊ ನಂತರ ನಿಮ್ಮ ಫ್ರೆಂಡ್ ಇರ್ಬೋದು ಯಾರಿರ್ಬೋದು ನಿಮಗೆ ಕಾಲ್ ಮಾಡಿದಾಗ ರಿಂಗ್ಟೋನ್ ಕೇಳಿಸ್ಕೊಂಡ್ರೆ ಪ್ರತಿಯೊಬ್ಬರು ಶಾಕ್ ಆಗ್ತಾರೆ. ಜೊತೆಗೆ ಪ್ರತಿಯೊಬ್ಬರು ಕೇಳ್ತಾರೆ ಈ ರಿಂಗ್ಟೋನನ್ನು ಯಾವ ರೀತಿ ಕ್ರಿಯೇಟ್ ಮಾಡಿ ಅಂತ ಪ್ರತಿಯೊಬ್ಬರು ಕೇಳ್ತಾರೆ. ನಾನು ನಿಮಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ಸ್ಟಾರ್ಟಿಂಗಲ್ಲಿ ತಿಳಿಸ್ಕೊಡ್ತೀನಿ. ನಾನು ಏನು ಯಾವ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ ಅದೇ ಮೆಥಡಲ್ಲಿ ನೀವು ನಿಮ್ಮ ನೇಮ್ನ ರಿಂಗ್ಟೋನ್ನ ಕ್ರಿಯೇಟ್ ಮಾಡಿ ಸೆಟ್ ಮಾಡಿದರೆ ನಿಮ್ಮ ಫೋನಲ್ಲಿ, ಸೊ ನಿಮ್ಮ ರಿಂಗ್ಟೋನ್ನ ಕೇಳಿಸ್ಕೊಂಡ ಪ್ರತಿಯೊಬ್ಬರು 100% ಕೇಳ್ತಾರೆ ಈ ರಿಂಗ್ಟೋನ್ನ ಯಾವ ರೀತಿ ಕ್ರಿಯೇಟ್ ಮಾಡಿದ್ದು ನನಗೂ ಹೇಳ್ಕೊಡೋಂಥ ಪ್ರತಿಯೊಬ್ಬರು ಕೇಳ್ತಾರೆ. ಆ ರೀತಿ ಒಂದು 2024ನ ಒಂದು ನ್ಯೂ ಮೆಥಡ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ರಿಂಗ್ಟೋನಲ್ಲಿ ನಾರ್ಮಲ್ ಆಗಿ ನಾವು ಏನು ಮಾಡ್ತೀವಿ, ಯಾವುದೇ ಒಂದು ಫಿಲ್ಮ್ ಸಾಂಗನ್ನು ರಿಂಗ್ಟೋನ್ ಆಗಿ ಸೆಟ್ ಮಾಡ್ತೀವಿ. ಬಟ್ ನೀವು ಇನ್ಮೇಲೆ ಆ ರೀತಿ ಮಾಡೋದಂಥ ಅಗತ್ಯ ಇಲ್ಲ. ನಿಮ್ಮ ನೇಮ್ನ ಓನ್ ರಿಂಗ್ಟೋನ್ನ ನೀವೇ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ನೇಮ್ನ ರಿಂಗ್ಟೋನನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ಈಸಿ ಮೆಥಡಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ಒಂದು ಅಪ್ಲಿಕೇಶನ್ ಇದಕ್ಕೆ ಡೌನ್ಲೋಡ್ ಮಾಡೋಂಥ ಅಗತ್ಯ ಇಲ್ಲ. ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಮೊದಲೇದಾಗಿ ನೀವು ಮಾಡಬೇಕಾಗಿರೋದು, ಪ್ರತಿಯೊಬ್ಬರು ಮಿಸ್ ಮಾಡದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಬೇಕು ಸೂಪರ್ ರಿಂಗ್ಟೋನ್ ಅಂತ. ಮಿಸ್ ಮಾಡದೆ ಪ್ರತಿಯೊಬ್ಬರು ಈ ರೀತಿಯಾಗಿ ಒಂದು ಕಮೆಂಟ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಂಡ್ ಮಾಡಿ. ನಂತರ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಲಿ, ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ಲೈಕನ್ ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವೀಡಿಯೋ ಹಾಕೋದು ನಿಮಗೆ ಮೊದಲು ಬಂದು ತಲುಪುತ್ತೆ. ಗೈಸ್, ಮೊದಲೇದಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಿಮ್ಮ ನೇಮ್ ರಿಂಗ್ಟೋನ್ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತೀನಿ. ನೇಮ್ ರಿಂಗ್ಟೋನ್ ಅಂತ ಹೇಳಿದ್ರೆ ನಿಮ್ಮ ನೇಮ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಒಂದು ಯೂನಿಕ್ ಆದ ರಿಂಗ್ಟೋನ್ ಸೆಟ್ ಮಾಡ್ಬೋದು. ಸೊ ಈ ರೀತಿಯಾಗಿ ರಿಂಗ್ಟೋನ್ ಮಾಡಿಬಿಟ್ಟು ನಿಮ್ಮ ಮೊಬೈಲಲ್ಲಿ ಸೆಟ್ ಮಾಡಿದರೆ ಖಂಡಿತ ಕಾಲ್ ಬಂದಾಗ ಹತ್ತಿರ ಯಾರೆಲ್ಲ ಇರ್ತಾರೆ ಪ್ರತಿಯೊಬ್ಬರು ಕೇಳ್ತಾರೆ ಇದನ್ನು ಯಾವ ರೀತಿ ಮಾಡಿದೆ ಅಂತ. ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅದನ್ನು ನೀವು ಮಾಡಬೇಕಂದ್ರೆ ಮೊದಲೇದಾಗಿ ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಗೈಸ್, ಇದಕ್ಕೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವಂಥ ಅಗತ್ಯ ಇಲ್ಲ. ಡೈರೆಕ್ಟಾಗಿ ಆನ್ಲೈನಲ್ಲಿ ಮಾಡ್ಬೋದು. ಅದನ್ನು ಡೌನ್ಲೋಡ್ ಮಾಡ್ಕೋಬೋದು, ನಂತರ ಅದನ್ನು ಸೆಟ್ ಮಾಡ್ಕೋಬೋದು. ನೀವು ಮಾಡಬೇಕಾಗಿರೋದು ಇಲ್ಲಿ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ, ಇಲ್ಲಿ ಸರ್ಚ್ ಬಾರಲ್ಲಿ ಗೈಸ್ ಇಲ್ಲಿ ನಾನು ಏನು ಸರ್ಚ್ ಮಾಡಿದ್ದೀನಿ ಈ ರೀತಿಯಾಗಿ ನೀವು ಸರ್ಚ್ ಮಾಡಬೇಕಾಗತ್ತೆ. ನೋಡ್ಬೋದು, ಈ ರೀತಿ ಸರ್ಚ್ ಮಾಡಿ ನಂತರ ಇಲ್ಲಿ ರಿಂಗ್ಟೋನ್ ಮೇಕರ್ ಅಂತ ಈ ರೀತಿಯಾಗಿ ನೋಡ್ಬೋದು, ಸ್ಪೆಲ್ಲಿಂಗ್ ನೋಡ್ಕೊಳ್ಬೋದು. ಇದೇ ರೀತಿಯಾಗಿ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಕ್ರೋಮ್ ಬ್ರೌಸರ್ಲಿ. ಆವಾಗ ನಿಮಗೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿಯಾಗಿ ನೀವು ಸ್ಕ್ರಾಲ್ ಡೌನ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಡೌನ್ ಮಾಡಿದ ನಂತರ ಗೈಸ್ ಇಲ್ಲಿ ಎಂಟರ್ ಯುವರ್ ನೇಮಲ್ಲಿ ನಿಮ್ಮ ನೇಮನ್ನು ಹಾಕಿ. ಗೈಸ್ ನಾನಿಲ್ಲಿ ಒಂದು ನೇಮನ್ನು ಹಾಕಿದ್ದೀನಿ, ಅಭಿಷೇಕ್ ಅಂತ ಹಾಕಿದ್ದೀನಿ. ನಂತರ ಇಲ್ಲಿ ನೇಮ್ ಹಾಕಿದ ನಂತರ ಚೂಸ್ ಟೆಕ್ಸ್ಟ್ ಮೆಸೇಜ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಯಾವ್ದು ಬೇಕಿದ್ರೂ ಸೆಲೆಕ್ಟ್ ಮಾಡ್ಬೋದು. ಪ್ಲೀಸ್ ಪಿಕಪ್ ದ ಕಾಲ್, ಸಮ್ಮನ್ ಈಸ್ ಕಾಲಿಂಗ್ ಯು, ಯು ಹ್ಯಾವ್ ಎ ಕಾಲ್, ಯು ಜಸ್ಟ್ ರಿಸೀವ್ಡ್ ಎ ಟೆಕ್ಸ್ಟ್ ಮೆಸೇಜ್ ಅಂತ ಮೆಸೇಜಿಗೆ ಇದು ಬೇಕೇ ಟೆಕ್ಸ್ಟ್ ಮಾಡ್ಕೋಬೋದು. ನಾನು ಇಲ್ಲಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತೀನಿ. ಅದಾದ ನಂತರ ಮೂರನೇ ಆಪ್ಷನ್ ನೋಡ್ಬೋದು, ಸೆಲೆಕ್ಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು. ಇದರಲ್ಲಿ ನಿಮಗೆ ಒಟ್ಟಿನಲ್ಲಿ ಫೋನ್ ಬೇಲು, ಮೆಸೇಜ್ ಟೋನು, ರೊಮ್ಯಾಂಟಿಕ್ಕು, ಥೀಮ್ ಮ್ಯೂಸಿಕ್ಕು, ಅಲ್ರಮು, ಐಫೋನ್ ರಿಂಗ್ ಟೋನ್, ಒಟ್ಟು 6 ರಿಂಗ್ ಟೋನ್ ಕೊಟ್ಟಿದ್ದಾರೆ. ನನಗಿಲ್ಲಿ ಇಷ್ಟ ಆಗಿರೋದು ರೊಮ್ಯಾಂಟಿಕ್ಕು. ಸೊ ಇಲ್ಲಿ ರೊಮ್ಯಾಂಟಿಕ್ಕನ್ನು ಸೆಲೆಕ್ಟ್ ಮಾಡ್ತೀನಿ. ಇದು ಸೆಲೆಕ್ಟ್ ಮಾಡಿದ ನಂತರ ನೀವು ಮಾಡಬೇಕಾಗೋದು ಇಲ್ಲಿ ಮೇಕ್ ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೇಕ್ ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಂಗ್ ಟೋನ್ ಕ್ರಿಯೇಟ್ ಆಗುತ್ತೆ. ಗೈಸ್ ಇವಾಗ ನೋಡ್ಬೋದು ಇಲ್ಲಿ ಪ್ಲೇ ಮಾಡಿ ಕೇಳ್ಬೋದು. ಅದೇ ರೀತಿ ನಾನು ಇಲ್ಲಿ ಪ್ಲೇ ಮಾಡಿ ಕೇಳಿಸ್ತೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ನೀವು ಮಾಡಿ ನೋಡಿ, ಖಂಡಿತ ರಿಂಗ್ ಟೋನ್ ನೋಡಿದ ಕೇಳಿದ ಪ್ರತಿಯೊಬ್ಬರು ಕೇಳ್ತಾರೆ ಯಾವ ರೀತಿ ಮಾಡೋದು ಅಂತ. ಸೊ ಯಾರೆಲ್ಲ ಕೇಳ್ತಾರೆ ಪ್ರತಿಯೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನಾನು ಇಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. Abhishek, please pick up the call. Abhishek, please pick up the call. ಗೈಸ್ ಈ ರೀತಿ ಅಂತ ರಿಂಗ್ ಟೋನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಈ ರೀತಿಯಾಗಿ ಕ್ರಿಯೇಟ್ ಮಾಡಿದ ನಂತರ ನೀವು ಮಾಡಬೇಕಾಗಿರೋದು ಇಲ್ಲಿ ಡೌನ್ಲೋಡ್ MP3 ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಮಿಡಿಯೇಟಾಗಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಡೌನ್ಲೋಡ್ ಅಂತ ಬಂದಿದೆ. ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ ನನ್ನ ಗ್ಯಾಲರಿಗೆ ಡೌನ್ಲೋಡ್ ಆಗಿದೆ. ಇಲ್ಲಿ ಡೌನ್ಲೋಡ್ ಆದ ನಂತರ ನೆಕ್ಸ್ಟ್ ನಿಮಗೆ ಇದು ನಿಮ್ಮ ಗ್ಯಾಲರಿಯಲ್ಲಿ ಹೋಗಿರುತ್ತೆ. ಗ್ಯಾಲರಿಯಲ್ಲಿ ಡೌನ್ಲೋಡ್ ಫೋಲ್ಡರ್ ಇರುತ್ತೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಫೈಲ್ ಮ್ಯಾನೇಜರ್ ಹೋಗಿ ನಿಮಗೆ ರಿಂಗ್ ಟೋನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಕೆಲವೊಂದು ಫೋನ್ ಸಿಗಲ್ಲ, ಅವಾಗ ನೀವು ಇಲ್ಲಿ ಫೈಲ್ ಮ್ಯಾನೇಜರ್ ಹೋಗಿ ಇಲ್ಲಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಸ್ಕ್ರಾಲ್ ಡೌನ್ ಮಾಡಿದಾಗ ನೋಡ್ಬೋದು ಇಲ್ಲಿ ನೇಮ್ ರಿಂಗ್ ಟೋನ್ ಅಂತ ಇಲ್ಲಿ ಬಂದಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ ಎಸ್ ರಿಂಗ್ ಟೋನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ರಿಂಗ್ ಟೋನ್ ಆಗಿ ಸೆಟ್ ಆಗುತ್ತೆ. ಸ್ನೇಹಿತರೆ ಮಾಡಿ ನೋಡಿ, ಖಂಡಿತ ಪ್ರತಿಯೊಬ್ಬರು ಕೇಳ್ತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ರತಿಯೊಬ್ಬರು ಯೂಸ್ಫುಲ್ ವಿಡಿಯೋ ಅಂತ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಬೇಕಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.